ಶರವೇಗದ ಸರದಾರ, ಟ್ರಾಫಿಕ್ ಸಮಸ್ಯೆಯ ಮುಕ್ತಿಕಾರ ಮೆಟ್ರೋ ಇತ್ತೀಚಿನ ದಿನಗಳಲ್ಲಿ ಬಲು ದುಬಾರಿ ಆಗ್ಬಿಟ್ಟಿದೆ. ಜನಸಾಮಾನ್ಯರಿಗೆ ದುಬಾರಿ ಪ್ರಯಾಣ ದಕ್ಕಿದ್ದು ನಮ್ಮ ಮೆಟ್ರೋ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾನೇ. ಅಷ್ಟೇ ಅಲ್ಲ, ಸರ್ಕಾರದ ಒತ್ತಡವೂ ಇದರಲ್ಲಿದೆ ಎನ್ನುವಂಥ ಆರೋಪ ಕೇಳಿಬಂದಿದ್ದು, ಅಧಿಕಾರಿಗಳಿಗೆ ತೇಜಸ್ವಿ ಸೂರ್ಯ ಗಣಿತ ಪಾಠ ಮಾಡಿದ್ದಾರೆ. ಫೆಬ್ರವರಿ 9, 2025 ಈ ಡೇಟ್ ನೆನಪಿರಬೇಕಲ್ವಾ? ಒಂದಲ್ಲ ಎರಡಲ್ಲ, ನಿತ್ಯ 10 ಲಕ್ಷಕ್ಕೂ ಅಧಿಕ ಜನ ಪ್ರಯಾಣ ಮಾಡುವ ನಮ್ಮ ಮೆಟ್ರೋನಲ್ಲಿ ಕಳೆದ ಫೆಬ್ರವರಿಯಲ್ಲಿ ಬರೋಬ್ಬರಿ 105ರಷ್ಟು ಟಿಕೆಟ್ ದರ ಏರಿಕೆ ಮಾಡಲಾಗಿತ್ತು. ಜನಸಾಮಾನ್ಯರ ತಾಳ್ಮೆಯ ಕಟ್ಟೆ ಒಡೆದ ಮೇಲೆ ಫೆಬ್ರವರಿ 13ರಂದು 71.5% ಟಿಕೆಟ್ ದರ ಇಳಿಕೆ ಮಾಡಲಾಗಿತ್ತು. ಆದರೆ ಈ ದರ ಇಳಿಕೆ ಅವೈಜ್ಞಾನಿಕ ಅನ್ನೋ ಕೂಗು ಕೇಳಿ ಬಂದಿದ್ದು, ದರ ಇಳಿಕೆಗೆ ಮತ್ತೊಮ್ಮೆ ಸಂಸದ ತೇಜಸ್ವಿ ಸೂರ್ಯ ಆಗ್ರಹಿಸಿದ್ದಾರೆ. ನಮ್ಮ ಮೆಟ್ರೋ ಎಂಡಿ ಡಾಕ್ಟರ್ ರವಿಶಂಕರ್ ಗೈರು ಹಿನ್ನೆಲೆ ಬಿಎಂಆರ್ಸಿಎಲ್ ಮುಖ್ಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಸೇರಿ ಹಿರಿಯ ಅಧಿಕಾರಿಗಳ ಜೊತೆ ಶಾಸಕ ಸತೀಶ್ ರೆಡ್ಡಿ, ಶಾಸಕ ಸಿಕೆ ರಾಮಮೂರ್ತಿ, ಗಾಂಧಿನಗರ ಪರಾಜಿತ ಅಭ್ಯರ್ಥಿ ಸಪ್ತಗಿರಿ ಗೌಡ, ಸಂಸದ ತೇಜಸ್ವಿ ಸೂರ್ಯ ಈಗಾಗಲೇ ಒಂದು ಸುತ್ತಿನ ಸಭೆ ಮಾಡಿ ದರ ಇಳಿಕೆ ಬಗ್ಗೆ ಪರಿಶೀಲಿಸಲು ಆಗ್ರಹಿಸಿದ್ದಾರೆ. ಅಷ್ಟೇ ಅಲ್ಲ, ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿರುವ ಎಡವಟ್ಟನ್ನ ಎಳೆಗಳಿಗಾಗಿ ವಿವರಿಸಿದ್ದಾರೆ. ನೀವು ತಪ್ಪಾಗಿ ಕ್ಯಾಲ್ಕುಲೇಟ್ ಮಾಡಿದ್ದೀರಿ. ಫೇರ್ ಫಿಕ್ಸೇಷನ್ ಕಮಿಟಿಯ ಈಕ್ವೇಷನ್ನ ಪ್ರಕಾರ ಅದರಲ್ಲಿ ಭಾಳ ಕ್ಲಿಯರ್ ಆಗಿ ಹೇಳಿದ್ದಾರೆ, ಮೇಂಟೆನೆನ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ಅಟ್ ದ ಟೈಮ್ ಆಫ್ ಲಾಸ್ಟ್ ಫೇರ್ ಫಿಕ್ಸೇಷನ್ ರಿವಿಷನ್ ಆಸ್ ಪರ್ ದಿ ಆಡಿಟೆಡ್ ಅಕೌಂಟ್ಸ್ ಅಂತ ಇರಬೇಕು. ಲಾಸ್ಟ್ ಫೇರ್ ಫಿಕ್ಸೇಷನ್ ಆಗಿರುವಂಥ ವರ್ಷ 2017-18 ಅನ್ನುವಂಥದ್ದು ನಮ್ಮ ವಾದವನ್ನು ನಾವು ಅವರ ಎದುರುಗಡೆ ಇಟ್ಟಿದ್ದೀವಿ. ಜನಕ್ಕೆ ಸಹಾಯ ಆಗಬೇಕು. ನೀವು ಮ್ಯಾಟರ್ ಆಫ್ ಇಂಟರ್ಪ್ರಿಟೇಷನ್ ಇತ್ತು ಅನ್ನೋದಾದರೆ ಇದನ್ನು 2016-17 ಬದಲು 17-18 ಪರಿಗಣಿಸೋದ್ರಿಂದ ಸಾರ್ವಜನಿಕರಿಗೆ ಪ್ರತಿ ದಿವಸ ಒಂದು 10 ರೂಪಾಯಿ, 12 ರೂಪಾಯಿ, 8 ರೂಪಾಯಿ ಕಡಿಮೆ ಆಗತ್ತೆ ಅನ್ನೋದಾದರೆ ಪ್ರಯಾಣಿಕರಿಗೆ ಸಹಾಯ ಆಗುವಂಥ ಇಂಟರ್ಪ್ರಿಟೇಷನ್ನೇ ಬಳಸಿ ಅನ್ನೋದನ್ನು ನಾವು ಅವರಿಗೆ ಆಗ್ರಹ ಮಾಡಿದ್ದೀವಿ. ಒಟ್ನಲ್ಲಿ ನಮ್ಮ ಮೆಟ್ರೋ ಅಧಿಕಾರಿಗಳು ಟಿಕೆಟ್ ದರ ಪರಿಷ್ಕರಣೆ ಸಮಿತಿ ಮುಂದೆ ತಪ್ಪು ಲೆಕ್ಕ ನೀಡಿ ಇಲ್ಲಿಯವರೆಗೆ ಪ್ರಯಾಣಿಕರಿಂದ 100 ಕೋಟಿಯಷ್ಟು ಹೆಚ್ಚುವರಿ ಹಣವನ್ನು ಕಲೆಕ್ಟ್ ಮಾಡಿದ್ದಾರೆ ಅಂತಿದ್ದಾರೆ ತೇಜಸ್ವಿ ಸೂರ್ಯ. ಆದ್ರೆ ಇದಕ್ಕೆ ಬಿಎಂಆರ್ಸಿಎಲ್ ಎಂಡಿ ಮತ್ತು ಅಧಿಕಾರಿಗಳು ಯಾವ ರೀತಿ ಉತ್ತರ ನೀಡುತ್ತಾರೆ ಕಾದು ನೋಡಬೇಕಾಗಿದೆ. ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.